ಇನ್ನು ಸ್ಟಾರ್ ವಾರ್ ಬಗ್ಗೆ ವಿನೋದ್ ರಾಜ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇರುವಂಥದ್ದು ಎರಡು ಸ್ಟಾರ್ಗಳ ನಡುವೆ ವಿಚಾರದಲ್ಲಿ. ಅದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಟ್ಟದ ಮೇಲೆ ಒರೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಗಾದೆ ಮಾತಿನ ಮೂಲಕ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ವಿನೋದ್ ರಾಜ್. ಫ್ಯಾನ್ಸ್ ಮುಗ್ಧರು, ನಾವೇನು ಹೇಳ್ತೀವೋ ಅದನ್ನೇ ಕೇಳ್ತಾರೆ. ನಾವು ಮಾತನಾಡೋ ಮಾತು ಬಹಳ ಮುಖ್ಯವಾಗಿರಬೇಕು, ಬಹಳ ಎಚ್ಚರಿಕೆಯಿಂದ ಮಾತನಾಡಿ ಅಂತ ವಿನೋದ್ ಸಲಹೆಯನ್ನು ನೀಡಿದ್ದಾರೆ. ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದು ಹೇಳಿದೆ, ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ಅದರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಂದರ್ಶನದಲ್ಲಿ ಕೂಡ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ನಾನು ಅದು ತುಂಬಾ ನಾನು ಯಾವಾಗಲೂ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ. ನಾನೇನೋ ಸಿನಿಮಾ ಮಾಡ್ತೀನಿ ಅಥವಾ ನನಗೆ ಒಳ್ಳೆ ಹೆಸರು ಬರಬೇಕು, ಹಾಗಾಗಬೇಕು ಹೀಗಾಗಬೇಕು ಅಂತ ಆ ಮನೋಭಾವನೆಯಲ್ಲಿ ಖಂಡಿತ ನಾನು ಯಾವತ್ತೂ ಅನ್ಕೋತಿಲ್ಲ, ಅಥವಾ ಆ ದುರಹಂಕಾರನೂ ನನಗಿಲ್ಲ. ಹೌದು ಇವ್ರೆ, ನಾನು ಅದು ಕನ್ನಡ ಚಿತ್ರರಂಗ ಜಾಸ್ತಿ ಆಗ್ತಾ ಇದೆ, ಅದು ಆಗಬಾರ್ದು. ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಪ್ರೀತಿಯಿಂದ ವರ್ತಿಸಿ, ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ, ಅಭಿಮಾನಿಗಳಿಗೆ ಮುಗ್ಧರು ಅವರು. ನಾವೇನು ಹೇಳ್ತೀವೋ ಅವ್ರು ಅದನ್ನೇ ಕೇಳ್ತಾರೆ. ಆದರೆ ಅದಕ್ಕೆ ನಾವು ಮಾತಾಡೋ ಮಾತನ್ನ ತುಂಬ ಎಚ್ಚರಿಕೆಯಿಂದ ಮಾತಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಅಷ್ಟೇ, ತಲೆನೇ ಕೆಡಿಸ್ಕೋಬಾರ್ದು. ಏನಿಲ್ಲಿ ನಾವು ಗಳಿಸ್ಕೊಂಡು ಹೋಗ್ತೀವಿ, ಏನು ಗಳಿಸ್ಕೊಂಡು ಹೋಗೋದಿಲ್ಲ. ಒಳ್ಳೆಯವರು ಕೆಟ್ಟವರು ಅನ್ನೋದು ಎರಡು ವಿಷಯ ಬಿಟ್ಟರೆ ನಾವು ಮಾಡಿದ್ದು ಏನಾದರೂ ಇದ್ದರೆ ಅದೊಂದು ಸ್ವಲ್ಪ ನೆನೆಸ್ಕೊತಾರೆ ಜನ, ಅಷ್ಟೇ. ಇಲ್ಲ ಅಂದಮೇಲೆ ಹೋದ್ಮೇಲೆ ಒಂದೊಂದನ್ನು ಮರ್ತೇ ಹೋಗ್ಬಿಡ್ತಾರೆ. ಮಹಾತ್ಮ ಗಾಂಧಿಯವರು ಇವತ್ತು ನಮ್ಮ ಹಣಕಾಸಿನ ಮೇಲೆ ಅವರ ಒಂದು ಭಾವಚಿತ್ರ ಕಾಣಿಸ್ತದೆ ನಮಗೆ. ಕಾರಣ ಯಾಕಂದರೆ ಇವತ್ತು ಸ್ವಾತಂತ್ರ್ಯವಾಗಿ ನಮ್ಮ ಹಣನ ನಾವು ಇಟ್ಕೊಂಡು ನೆಮ್ಮದಿಯಾಗಿ ಖರ್ಚು ಮಾಡ್ಕೊಂಡು ನಾವು ಬಾಳ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಸ್ವಾತಂತ್ರ್ಯ ತಗೊಂಡಿರುವಂಥ ಪಿತಾಮಹ ಅವರು ಮಹಾತ್ಮ ಗಾಂಧಿಯವರು. ಸೊ ನಾವು ಅದನ್ನು ನೆನೆಸ್ಕೊಳ್ಳೋಣ, ಆ ವರ್ತನ ನೆನೆಸ್ಕೊಳ್ಳೋಣ, ಅವರ ಒಂದು ಇದನ್ನು ನೆನೆಸ್ಕೊಳ್ಳೋಣ, ಆ ವರ್ಚಸ್ನ ನಾವು ಬೆಳೆಸ್ಕೊಂಬರೋಣ ಮೇಲೆ. ಎಲ್ಲೋ ಒಂದ್ ಕಡೆ ಕಲಾವಿದ್ರೆ ಅಭಿಮಾನಿಗಳನ್ನ ಹಾಕ್ತಪ್ಪಿಸಿದಾರ ಅಂತ ಅದು ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗ್ದಿರ ನೋಡ್ಕೊಳ್ಳಿ, ನಿಮಗೆ ಎಲ್ಲರಿಗೂ ತಿಳುವಳಿಕೆಸ್ತೀರಿ ನೀವು. ನಾವು ನಿಮ್ಮಷ್ಟು ಕೂಡ ನನಗೆ ದೇವರಾಣೆಗಳು ನೋಡ್ರಿ, ನನಗೆ ಆ ಫೇಸ್ಬುಕ್ಕು ಗೊತ್ತಾಗಲ್ಲ, ವಾಟ್ಸಪ್ಪು ಗೊತ್ತಾಗಲ್ಲ, ಕಡಿಮೆ ನಾನು ಇದು ಮಾಡೋದು. ಇನ್ಸ್ಟಾಗ್ರಾಮ್ ಅಂತ ಅರಿವೇ ಇಲ್ಲ ನನಗೆಲ್ಲ. ನಗ್ತಾರೆ ನೋಡ್ಬಿಟ್ಟು. ಬ್ಯಾಂಕ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳು ಒಂದಿಷ್ಟಿದೆ, ಒಂದೂ ಉಪಯೋಗಿಸಲ್ಲ. ಹಾಗಾಗಿ ನಾನು ಬಹುಶಃ ಔಟ್ಡೇಟೆಡ್ ಇರ್ತೀನಿ, ಅಪ್ಡೇಟ್ ಆಗಿರಲ್ಲ. ನೀವು ನನಗಿಂತ 10ರಷ್ಟು ಅಪ್ಡೇಟ್ ಆಗಿದ್ದೀರಾ. ಯಾವುದನ್ನು ಎಚ್ಚರಿಕೆಯಿಂದ ಮಾತಾಡಿ. ನೀವು ಮಾತಾಡುವಂಥ ಒಂದು ಮಾತಿಂದ ಏನು ಹೆಚ್ಚು ಕಡಿಮೆ ಆಗದಿರುವಾಗೆ, ಅಭಿಮಾನಿಗಳ ಮಧ್ಯೆ ಯಾವುದು ನೋವು ಬರದೇ ಇರುವಾಗೆ ನೋಡ್ಕೊಂಡು ಮಾತಾಡ್ರಿ. ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಸರ್ವೇ ಜನಾಃ ಸುಖಿನೋ ಭವಂತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.